ಹೋಗತ್ತಾಗಿ. ಈ ಬಿನ್ಗೆ ಉಜ್ಜಿ 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 ರಟ್ಟೆಲ್ಲ ಬಿದ್ದೋದು. ಅಯ್ಯೋ ನನ್ನ ಕಲ್ಲಾಗಲ್ಲ ಕಣ್ತೀವಿ. ಯಾರು ಏನು ಉಜ್ಜಿದ್ರೆ ಬೆಳಗ್ಗೆ ಆಗೋದು ಹಾಳು ಮನೆ ಕಂಚಿನ ಬಿನ್ಗೆ ಹೋಗತ್ತಾಗಿ. ಒತ್ತಾರೆ ನೀರು ಬಿಟ್ಟಿದ್ದಾವಿಂದನೂ 2 ಕಾಲು ಅಂತ ಕೂರ್ಲಿಲ್ಲ ಇವತ್ತ. ಹೋಗು ಕೊಂಡ್ ಮನೆ ಕಸ ಗುಡಿಸಿ, ರೂಮನ್ ಕಸ ಗುಡಿಸಿ, ಹಾಲಿನ ಕಸ ಗುಡಿಸಿ, ಡೈನಿಂಗ್ ಕೊಟ್ಟಿಗೆ ತೊಳ್ದು, ಅಯ್ಯೋ ಯಪ್ಪ ಬತ್ಲ ಮನೆ ತೊಳ್ದು, ಕೊಂಡ್ ಮನೆ ಕ್ಲೀನ್ ಮಾಡಿ, ಎಲ್ಲ ಕ್ಲೀನ್ ಮಾಡಿ ತೊಳ್ಕೊಂಡು ಬಾಗಿಲು ತೊಳೆದು ಇನ್ನು ರಂಗೋಲಿನೂ ಬಿಡೋಕ್ಕಾಗಿಲ್ಲ ನನ್ನ ಕೈಲಿ. ಅಯ್ಯೋ ಭಗವಂತ ಹೋಗತ್ತಾಗಿ. ಯಾವ ಈ ಆಳ್ ಮನೆ ಹಬ್ಬ ಬರೋದು ಸಾಕು, ಮಾಡೋದು ಸಾಕು. ಅಯ್ಯೋ ಹಬ್ಬ ಅಂತ ಒಳಗಿಂದ ಎಲ್ಲ ಕೆಲಸ ಮಾಡ್ಕೊ ಬರೋವಕ್ಕೆ ಹುಟ್ಟು ದಿನ ಕಂಡಾಯ್ತು ಕಣೋಗು. ಅಯ್ಯೋ ಈ ಬಿಂದೆಯೋ ಎಷ್ಟು ಉಜ್ಜಿದ್ರು ಬೆಳಗ್ಗೆ ಆಗವಲ್ದು ಹೋಗತ್ತಾಗಿ. ಅಯ್ಯೋ ಶಿವನೇ ಹೋಗು, ಏನು ಉಜ್ಜಿ ಉಜ್ಜಿ ಸುಸ್ತಾಯ್ತು. ಉಶ್ 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 ಹೋತಾಗಿ. ನಮ್ಮ ಮನೆ ಅಪ್ಪನ ಆಳ್ಗರೇನು ತಾಮ್ರದ ಬಿಂಗೆ ನೀರು ತಗೋಬಾ, ತಾಮ್ರದ ಬಿಂಗೆ ನೀರು ತಗೋಬಾ. ಅಯ್ಯೋ ಸ್ಟೀಲ್ ಬಿಂಗೆ ನೀರು ಕುಡಿಯೋರು ಪ್ಲಾಸ್ಟಿಕ್ ಬಿಂಗೆ ನೀರು ಕುಡಿಯೋ ಸತ್ತಾಗಿದ್ದಾರೆ. ಬಾ ಏನು ತಾಮ್ರದಲ್ಲೇ ಕುಡಿಬೇಕು ಅನ್ನಂಗೆ ಆಡ್ತಾನೆ ನಮ್ಮ ಮನೆಯವನು ಬೇರೆ. ಹೆಂಗೋ ತಟ್ಟತಕ್ಕನೆ ಎಲ್ಲನೂ ತೊಳೆದ್ಬಿಟ್ಟು ಗುಡಿಸ್ಬಿಟ್ಟು ಒಂಚೂರು ಮೈ ತೊಳ್ಕೊಬಿಟ್ಟು ಸ್ನಾನ ಮಾಡ್ಕೊಂಬಿಟ್ಟು ದೇವ್ರ ದೀಪ ಹಚ್ಬಿಟ್ಟು ಒಣ್ ಬಿಡ್ಬೇಕು. ಹೆಂಗೋ ಎಸದಕ್ಕ ತಂತಕ್ಕೆ ಎಸದಕ್ಕ ಹೆಂಗೋ ಇದು ಮಾಡ್ತೀನಿ ಅಂತ ಹೇಳವಳಿ. ಒಬ್ಬಟ್ಟು ಕಾಳುಳಿ, ಮೊಸರು ಗೊಜ್ಜು, ಪಲಾವು, ಆಮೇಲೆ ಹೆಸರು ಬೇಳೆ ಎಲ್ಲನೂ ಮಾಡಿರ್ತಾಳೆ. ಆಮೇಲೆ ಇದ್ರ ಸಾರು ಮಾಡಿದಳೋ ಏನೋ, ಒಬ್ಬಟ್ಟು ಮಾಡಿದ್ಮೇಲೆ ಒಬ್ಬಟ್ಟು ಸಾರು ಮಾಡದೇ ಇದ್ದಾಳೆ, ಮಾಡ್ತಾಳೆ. ಒಂದು ಸಾರನ್ನ ಇಸ್ಕೊಂಡು ಬರ್ಬೇಕತ್ತಾಗೆ ಹೋಗಿ. ಹೆಂಗೋ ನಮ್ಮ ಮನೆ ಅಪ್ಪ ದುಡ್ಡು ಬೇರೆ ಕೊಟ್ಟಿದ್ದ, ಸಾಮಾನೆಲ್ಲ ತಂದು ಒಬ್ಬಟ್ಟು ಗಿಬ್ಬಟ್ಟು ಮಾಡು ಅಂತ. ಅಯ್ಯೋ ಅವ್ನು ತಿನ್ನೋದು 2 ಒಬ್ಬಟ್ಟು, ನಾನು ತಿನ್ನೋದು 2 ಒಬ್ಬಟ್ಟು. ಹೆಂಗೋ ನಾನು ಅಲ್ಲೇ ಎಸದಕ್ಕರ ಮನೇಲಿ 2 ಒಬ್ಬಟ್ಟು ತಿಂದ್ಬಿಟ್ಟು ನನ್ನ ಗಂಡಂಗೆ 2 ಒಬ್ಬಟ್ಟು ಇಸ್ಕೊಂಡ್ಬಂದ್ಬಿಟ್ರೆ ಮುಗ್ದೋಯ್ತದೆ. ಹೆಂಗೋ ದುಡ್ಡು ಉಳಿತದೆ. ಅಯ್ಯೋ ಯಾರು ಬಾ ಕುತ್ಕೊಂಡು ತೊಟ್ಟಾರೆ ಯಾರು ಅಂತ ನಾನು ಬೇರೆ. ಅಯ್ಯೋ ಅವಳು ಬೇರೆ ಎಸದಕ್ಕ ತೊಟ್ಟಿವಂತೆ ಬಾಂಧವಳೆ, ಒಬ್ಬಟ್ಟು ತೊಟ್ಟು ಅಡುಗೆ ಮಾಡಕ್ಕೆ ಬಾಂಧವಳೆ. ನಾನು ಇನ್ನೊಂಚೂರು ಲೇಟಾಗಿ ಹೋಗ್ತೀನಿ, ಹೊತ್ತಂತೆ ಹೋಗ್ಬಿಟ್ರೆ ಆಮೇಲೆ ಅಡುಗೆ ಮಾಡುವಂತಾಳೆ ಅವಳು ಬೇರೆ. ಯಾರು ಹೊಡೋರು ಅಡುಗೆನಾ? ಓ ಇನ್ನು ತೊಳೆಯೋದು ಬೆಳಗದೆ ಆಗಿಲ್ವ ನಿಂದು? ಯಾರು ಇದು? ಯಾಕಪ್ಪ ನೀನ್ ಬಂದಿದ್ಯಲ್ಲ ಅಳ್ಗರಿಯನೇ, ಹಾಳಾಯ್ತೀನಿ ಅಂತ ಹೋದನು, ಇಲ್ಲಿ ಬಂದಿದ್ದಲ್ಲ ಯಾಕಯ್ಯ? ನೋಡು ಹಾಳೋಗಿದೆ. ಅವರು ಗೌಡ್ರು ಇವತ್ತು ಬೇಡ, ಇವತ್ತು ಹೊಸ್ಕೊಂಡ್ ಹಬ್ಬ ಏನ್ ಕೆಲಸ ಮಾಡಿ ಬೇಡ ಕಣ್ಣು ಹೋಗ್ಲ ಶಂಕರ ಮನೆಗೆ ಅಂದ್ರು. ಅದಕ್ಕೆ ಮನೆಗೆ ಬಂದೆ ಕಣ್ಮಿ. ಯಾಕೆ? ಅಯ್ಯೋ ನಿನ್ನ ಅವಸ್ಥಾಳಾಗ ಹೋಗು. ನಾನು ನೀನು ಹೆಂಗೋ ಹಾಳೋದಲ್ಲ ಅಂದ್ಬಿಟ್ಟು ನಾನೇನೋ ಪ್ಲ್ಯಾನ್ ಮಾಡ್ಕೊಂಡು ಕೂತಿದ್ದೀನಿ. ನೀ ನೋಡಿದ್ರೆ ಅದು ಹೆಂಗೋ ಒಕ್ಕರ್ಸ್ಕೊಂಡಲ್ಲಯ್ಯ. ಹೋಗು. ಯಾರು ಅಡುಗೆ ಮಾಡೋರು? ಓಯ್ ಏನು? ಓಹೋ ಕಾದ್ರಿಲ್ಲೋಡಿ. ಅಲ್ಲ ನಾನು ಹಾಳೋಗಿದ್ದವನು ಮನೆಗೆ ಬಂದಿದ್ದೀನಿ, ಹೊಸ್ಕೊಂಡ್ ಹಬ್ಬ ದಿನ ಅಡುಗೆ ಮಾಡೋರು ಯಾರು ಅಂತಿಲ್ಲ ನೀನು. ಎಂತದಾಗಿ ನಿಂದು? ಓಹೋ ನನ್ನ ಸಲ ದುಡ್ಡು ಕಿತ್ಕೊಂಡವಳೆ. ಹಬ್ಬ ಮಾಡ್ಬೇಕು ದುಡ್ತತ, ಒಬ್ಬಟ್ಟು ಮಾಡ್ಬೇಕು, ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಬಟ್ಟೆ ಎಲ್ಲ ತಗಸ್ಕೊಂಡವಳೆ, ಸೀರೆ ತಗಸ್ಕೊಂಡವಳೆ, ಹುಡುಗರು ಬಟ್ಟೆ ತಗೊಟ್ಟಿದ್ದೀನಿ, ಅಡುಗೆ ಮಾಡಕ್ ಆಗಲ್ವ ಅಂತ ಹುಡುಗೆ. ಓಹೋ ಹಂಗಲ್ಲ ಕಣ್ರಿ, ಅದು ನೀವು ಬೇರೆ ಹಾಳಾಗಿದ್ರಲ್ಲ, ನಾನು ಅದಕ್ಕೆ ಬೇಳೆ ಬೇಯಿಸ್ಲಿಲ್ಲ, ಅದಕ್ಕೆ ಕೇಳ್ದೆಯೋ ಅಡುಗೆ ಮಾಡೋದು ಎಷ್ಟೊತ್ತು ಮಾಡ್ತೀನಿ ಮಾಡಲ್ಲ ಅಂತಲ್ಲ. ಅಲ್ಲ ನೀವು ಹಾಳಾಯ್ತೀನಿ ಅಂತ ಬಂದು ಹೋಗಿದ್ರಲ್ಲ, ದಿಢೀರ್ ಅಂತ ಬಂದ್ಬಿಟ್ರಲ್ಲ, ನಮ್ಗೆ ಹೆಂಗೆಂಗೋ ಮಾತಾಡಂಗಾಯ್ತದೆ. ಅಯ್ಯೋ ಬನ್ನಿ ಕಾಪಿ ಮಾಡನ್ನೇ. ಕೊಡೋಗು ಒಂಚೂರು ಕಾಪಿನೂ, ಒಂಚೂರು ಏನಾರ ನಾಷ್ಟ ಮಾಡ್ಬಿಡು. ಬೇಕಾದ್ರೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡಿವಂತೆ ಒಬ್ಬಟ್ಟಿನ ಅಡುಗೆನ, ಇವಾಗ ಏನಾರ ಒಂಚೂರು ನಾಷ್ಟ ಮಾಡ್ಬಿಡು. ಹೋಗು. ಏನ್ ಮಾಡೋಣ ನಾಷ್ಟವ? ಇದು ಉಪ್ಪಿಟ್ಟು ಮಾಡ್ಲೋ, ಚಿತ್ರಾನ್ನ ಮಾಡ್ಲೋ, ಪುಳಿಯೋಗರೆ ಮಾಡ್ಲೋ, ಪಲಾವ್ ಮಾಡ್ಲೋ, ಏನ್ ಮಾಡೋಣ? ಇಲ್ಲಾಂದ್ರೆ ರೊಟ್ಟಿ ಹಾಕ್ಬಿಡನೆ. ಏನಾರ ಮಾಡು, ತಿನ್ನಂಗ್ ಮಾಡು. ಇದೇನ್ ಸಂಕ್ರಣ ಹಾಳಾಯ್ತೀನಿ ಅಂತ ಹೋದ್ರಿ, ಬಂದಿದ್ದೀರಿ. ನಮ್ಮ ಮನೆಯಪ್ಪ ಇಲ್ಲ, ನಮ್ಮ ಮನೆಯಪ್ಪನ ಪತ್ತೆ ಕುಕ್ಕಂಡ್ ಪ್ರಮಿಳಕ ನಿಮ್ಮ ಮನೆಯಪ್ಪನ ಬತ್ತು ಅಲ್ಲೇ ಹೋಟ್ಲು ಸೇರ್ಕತ್ತು. ನಾನು ಮಂತಕ್ಕೆ ಬಂದೆ. ಗೌಡ್ರು ಮತ್ತೇನು ಹೊಸ್ಕೊಂಡ್ ಹಬ್ಬ ಏನು ಕೆಲಸ ಮಾಡಿದ್ರಿ ಬೇಡ ಅಂದ್ರು, ಅದಕ್ಕೆ ಬಂದು ಬೇಡ ಅಂದ್ರು ಗೌಡ್ರು. ಹೋಗನಾಗ್ಲಿ ಹೇಳ್ದೆ ಕನ್ನಡ. ನಾನು ನಮ್ಮ ಮನೆಯಪ್ಪನಿಗೆ ಗಿಣಿಗೆ ಹೇಳ್ದೆ ಬೇಡ ಕಣೋ ಹೋಗ್ಬೇಡ್ರಿ, ಇವತ್ತು ಹೆಂಗೋ ಹೊಸ್ಕೊಂಡ್ ಹಬ್ಬ ಅಡುಗೆ ಮಾಡ್ತೀನಿ, ಹಬ್ಬದ ಅಡುಗೆನ ಊಟ ಗಿಟ್ಟ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ, ಇವತ್ತೇನು ಕೆಲ್ಸಕೋದಿ ಇರು, ಹೋಗ್ಬೇಡ ಅಂತಂದ್ರೆ ಅಯ್ಯೋ ಕೆಲಸ ಮಾಡಕ್ಕೆ ಹಂಗೆ ಬಂದದಮ್ಮಿ ದುಡ್ಡು ಅಂತ ಕುಣ್ಕೊಂಡು ಹೋದ್ರು. ನೋಡು ಈಗ ಅಲ್ಲರಿ ವಾಪಸ್ ಬರೋಕ್ಕೆ ಎಷ್ಟು ಹೇಳಿದ್ರು ಕೇಳಲ್ಲ ನಮ್ಮ ಮನೆಯಪ್ಪ. ಒಯ್ತೀನಿ ತಡಿ, ಅಂಗಡಿ ದಿಕ್ಕ ಕರ್ಕೊಬತ್ತೀನಿ, ನಾಷ್ಟನಾರ ಮಾಡ್ಲಿ. ನೋಡು ಬಂದವ್ರು ಮನೆ ತಕ್ಕರ ಬರಕ್ಕಿಲ್ವಣ, ಅಲ್ಲೇ ಸೇರ್ಕೊಂಡ್ರದ್ ನೋಡು ಅಂಗಡಿ ದಿಕ್ಕ. ಇಲ್ಲ ಕಣವ, ಅದೇನೋ ರೇಷನ್ ಕಾರ್ಡ್ ಏನೋ ಇದಾಗಿದಂತಲ್ಲ ನಿಮ್ದು, ಅದೇನೋ ಅಲ್ಲಿ ಕೇಳ್ಕೊಬತ್ತೀನಿ ಕಣಣ. ಇದ್ರತವ ಸೊ ಈಗ ಅಂಗಡಿ ತವ, ಅದಕ್ಕೆ ನಡಿ ನಿನ್ ಮುಂದಕ್ಕೆ ಅಂದ ನಾನು ಮುಂದಕ್ಕೆ ಬಂದೆ. ಅಯ್ಯೋ ಪ್ರಮೀಳಾ ಏನ್ ಮಾಡಿದ್ಯವ ನಾಷ್ಟವ? ಇವಳು ಬರೋ ನಾಷ್ಟ ಕೇಳ್ತಾಳಲ್ಲವ, ಇವಳು ಬಿಲ್ಲಾಲಿ ನಾಷ್ಟ ಕೇಳಿದ್ರೆ ಊಟಕ್ಕೆ ಬಿಡ್ತಾಳೆ. ಯಾಕವ ಏನು ಮಾತಾಡೇವಲ್ಲೇ, ಏನ್ ಮಾಡಿದ್ದೀರವ? ಅಯ್ಯೋ ಅಕ್ಕ ಏನ್ ಮಾಡನೆ, ಬಿಸಿಬೇಳೆ ಬಾತ್ ಮಾಡಿದ್ದೀನಿ. ಹುಡುಗರು ಅಮ್ಮ ಬಿಸಿಬೇಳೆ ಬಾತ್ ಮಾಡಮ್ಮ ಅಂತಿದ್ದ, ಅದಕ್ಕೆ ಬಿಸಿಬೇಳೆ ಬಾತ್ ಮಾಡ್ಬಿಟ್ಟು ಮಡಗಿದ್ದೀನಿ, ಇನ್ನು ಊಟ ಮಾಡಿಲ್ಲ, ಮಾಡ್ಬೇಕು. ಅಯ್ಯೋ ಮಗ ಪ್ರಮೀಳಾ ಬೂಂದಿ ಜೊತೆ ತರಿಸಿದಿರವ? ಅಯ್ಯೋ ಮಗ ಬೂಂದಿ ಚೊಚ ಇಲ್ಲ ಅಂದ್ರೆ ಆ ಬಿಸಿಬೇಳೆ ಬಾತ್ ತಿನ್ನಕ್ಕೆ ಆಗಲ್ಲ ಕಣವ ಮಗ, ತರಿಸಿದಿರ ಬೀಂದಿ ಚೊಚನವೇ? ಅಯ್ಯೋ ಇಲ್ಲ ಕಣಕ್ಕ,
ನಾನು ಅದಕ್ಕೆ ಅಂಗಡಿ ತಕ ಹೋಗ್ಬಿಟ್ಟು ಬರೋಣ, ಬುಂದಿ ಚೊಚ್ಚ ತಗೊಂಡು ಒಂದಿಷ್ಟು ಹೂವು ತಗೊಂಬರೋಣ ಹಬ್ಬಕ್ಕೆ ಅಂತ ಹೋಯ್ತಾ ಇದೆ ಅಂಗಡಿ ದಿಕ್ಕ. ಯಾಕೆ ನಾನು ಅಂತಾಗೆ ಬಿಸಿಬೇಳೆ ಬಾತೆ ಮಾಡನೆ, ನೀವು ಒಡಗು ಒಂದಿಷ್ಟು ಬುಂದಿ ಚೊಚ್ಚ ತಗೊಂಬ, ನಾನು ಅಂತಾಗೆ ಬಿಸಿಬೇಳೆ ಬಾತೆ ಮಾಡ್ತೀನಿ, ತಿನ್ಕೊಳ್ಳೋಣ. ಹ್ಞೂ ಸರಿ ಆಯ್ತು, ತಗೋಬತ್ತೀನಿ. ಅದೇನು ತರತರದ ಮಾಡು, ಹೊಟ್ಟೆ ಸಿಗ್ತದೆ. ಅಣ್ಣ ನೀನು ಅಂಗಡಿ ಗಂಟ ಹೋದ್ರೆ ನನಗೊಂದು 1/4 kg ತಂದು ಕೊಟ್ಬಿಡೋಣ. ಅತ್ತಾಗೆ ಹೂವು ಇಲ್ಲ ಯಾರು ಬತ್ತಾರಲ್ಲ ಅವ್ರನ್ನ ತಗೋತೀನಿ. ಒಂದು 1/4 kg ಬುಂದಿ ಚೊಚ್ಚ ತಂದು ಕೊಟ್ಬಿಡೋಣ ನನಗೊತ್ತಾಗೆ. ಇನ್ನೊಂದ್ಸಲ ಅಲ್ಲಿ ಗಂಟ ದಣಿಯೋರು ಯಾರು ಅಣ್ಣ? ನಮ್ಮ ಮನೆ ಪಾಲ್ ಇದ್ರೆ ಹೇಳ್ಬಿಡೋಣ. ನನ್ನಂದ್ರೆ ಫೋನಲ್ಲಿ ಕರೆನ್ಸಿ ಇಲ್ಲ, ನಂದ್ರಲ್ಲಿ ಕರೆನ್ಸಿ ಹಾಕಿಲ್ಲ, ನಂದ್ರಲ್ಲಿ ಫೋನಲ್ಲಿ ಕರೆನ್ಸಿ ಇಲ್ಲ ಫೋನ್ ಮಾಡೋಕ್ಕೆ. ನಮ್ಮ ಮನೆ ಪಾಲ್ ಇದೆ, ಒಂದು 1/4 kg ಬುಂದಿ ಚೊಚ್ಚ ತೊಗೊಂಡೋಗ್ಬೇಕಂತ ಕಣ್ಲ ಅಂತ ಅನ್ನೋಣ. ಆಯ್ತು ಬಿಡವ, ಅಲ್ಲಿ ಸಿಕ್ಕದೆ ಹೇಳ್ತೀನಿ, ಇಲ್ಲ ಅಂದ್ರೆ ನಾನೇ ಒಂದು 1/4 kg ತಂದು ಕೊಡ್ತೀನಿ. ತಗೊಳ್ಳೋಣ ದುಡ್ಡ. ತಂದು ಕೊಟ್ಮೇಲೆ ಕೊಡವ ಮಗ, ಎಷ್ಟು ಏನೋ ನನಗೆ ಗೊತ್ತಿಲ್ಲ, ತಂದು ಕೊಟ್ಮೇಲೆ ಕೊಡುವಂತ ತಗೋ. ಪ್ರಮೀಳ ನಮ್ಮ ಮನೆಯಪ್ಪ ತಂದ್ರೆ ತಗೋಬತ್ತೀನಿ ನಡಿ, ನಿಮ್ಮ ಮನೆತಕ್ಕೆ ತಂದು ಕೊಟ್ಬಿಟ್ಟು ಬರ್ತೀನಿ ನಡಿ. ಅವ ಕೊಡಿವಂತ ಕಾಸಾಯೋ ಅದೆಲ್ಲ ನಮ್ದು ನಿಮ್ದು ಯಾವ್ದು ನಡಿ, ಕೊಡಿ ಒಂದು ನಡಿಯವ ಕಾಸ. ಮುಂಡೆ ಮಗ ನನಗೆ ಮೋಸ ಮಾಡಕತ್ತಾನೆ, ಅದು ಈ ಕಾಲಿಗೆ ಈ ಬದ್ರ ಕಾಲಿಗೆ ಮೋಸ ಮಾಡಕತ್ತಾನೆ ಬಿಟ್ಟ ನಾನು ಮುಂಡೆ ಮಗನ ಅಲ್ಲ ನೀ ಕೊಡ್ಬಿಡ್ತೀನಿ. ರಂಡಗಣ್ಣನ್ಗೆ ಮುಡೆಗಣ್ಣನ್ಗೆ ಕಿತ್ತೊಂದು ಮಗನ ನನಗೆ ಮೋಸ ಮಾಡಕತ್ತಾನೆ ಸೌತೆತ್ತ ಮಗ. ಏನು ದುಡ್ಡು ಕೊಡಲ್ಲ ಅನ್ನಂಗೆ, ಅಮ್ಮ ದುಡ್ಡು ಕೊಟ್ಬಿಟ್ಟು ತಗೊಂಡೋಗು ಸಾಮಾನ ಅಂತಾನೆ. ಅಯ್ಯೋ ಏನು ನಾನು ಕಾಸು ಕಂಡಿಲ್ಲ ಅನ್ನಂಗೆ ಆಡ್ತಾನೆ ಆಡ್ತಾನೆ. ಕಿತ್ತೊಂದು ಮಗನ ಇದ್ದ ಬರ್ಲಿ ಅಂತ ಯಾವ್ದಾರ ಬದುಕಬೇಕು ಅಂತ ಬರ್ಲಿ, ಅವಾಗ ಯಾರು ಈ ಕಾಳಕ್ಕೆ ಯಾರು ಅಂತ ತೋರ್ಕೊಡ ನನ್ನ ಮುಂಡೆ ಮಗನಿಗೆ ಹೊಸ್ಕೊಂಡು ಹಬ್ಬದಿದ್ದ ಎಲ್ಲ ತಗೊಂಡು ಎಲ್ಲರ ಮುಂದೆ ಮಾನ ಮದ್ದಿ ಕಳ್ಸಿದ್ನಲ್ಲ ಅವ್ನ ಕೈ ಕರ್ನಾಟಕ ಕೊಚ್ಚಿರ ಅವ್ನು ಬರ್ಬಾರ್ದು ಬರ್ರಿ. ಯಾಕಳಮ್ಮಕ್ಕ ಯಾರನ್ನೂ ಬೈಕ ಬರ್ತಾ ಇದ್ದೀವಿ, ಅದು ಹೊಸ್ಕೊಂಡು ಹಬ್ಬದಿನ ಒತ್ತತ್ತಾರ್ಲೇ ಇಲ್ವಾ? ಅವನು ಅಂಗಡಿ ಪ್ರಮೋದ ಕಿತ್ತೊಂದು ನನ್ನ ಮಗನ ಇದ್ದ, ಸಂಬೆಲ್ ನನ್ನ ಮಗನ ಇದ್ದ, ಕಿತ್ತೊಂದು ನನ್ನ ಮಗನ ಇದ್ದ. ಓದ್ಕಿತ್ತ ಎಲ್ಲನೂ ನಾನು 300 ರೂಪಾಯಿ ಬಾಕಿ ಇತ್ತು, ಎಲ್ಲ ಕೊಟ್ಬಿಟ್ಟು ತೀರ್ಸ್ಬಿಟ್ಟು ಬಾಕಿ ಯಾವ್ದಿಲ್ಲ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಕಿತ್ತೊಂದು ನನ್ನ ಮಗನ ಇದ್ದ, ಅವ್ನು ಬುಕ್ಕಲ್ಲಿ ಗೀಜ್ದೆ ಇವಾಗ 300 ರೂಪಾಯಿ ಬಾಕಿ ಕೊಡ್ಬೇಕು ಅಂತಾನೆ. ನಾನು ಕಂಡೋರ್ ಕಾಸ ಇರೋ ಸಾನಾಗಿದ್ದೀನಿ. ನಂತವ ನನಗೆ ಮೋಸ ಮಾಡಕತ್ತಾನೆ ಮುಂಡೆಗಣ್ಣ ಸರಿಯಾಗಿ ಹೋಗಿದ್ದೀನಿ. ಅದಕ್ಕೆ ರೂಪಾಯಿ ಮಿಡ್ಡು ಬಿಡ್ತದ ನಾನು 2 ಕಿತ್ತ ಕೊಡಕ್ಕೆ ಅಲ್ಲ, ನಾನು ಕೊಟ್ಬಿಟ್ಟು ಅಷ್ಟು ಬಗೆಯಾಗಿ ಹೇಳ್ಕೊಂಡಿದ್ದೀನಿ, ಕೊಟ್ಟಿದ್ದೀನಿ ಕಣಪ್ಪ ಅಂತ. ಆದ್ರೂ ಇವಾಗ ನೋಡಿ ಬಾಯ ಕಟ್ತಾವನೆ ನನಗೆ ಕೊಟ್ಟಿಲ್ಲ ಅಂದ್ಬಿಟ್ಟು. ಅಂತಿಲ್ಲ ನೋಡಿ ನನ್ನ ಮಗ ಉದಾರ ಅವನು ಹಾಳಾಗೋಯ್ತಾನೆ. ಈ ಕಾಳಕ್ಕೆ ನೋಡ್ಲ ಉರ್ಸ್ತಾರು, ಇವರಲ್ಲಿ ಯಾರು ಉದ್ದಾರ ಆಗಿಲ್ಲ, ಅವನು ಉದ್ದಾರ ಆಗಲ್ಲ, ಹಾಳಾಗೋಯ್ತಾನೆ. ಮೊನ್ನೆ ದಿವಸ ನಾನು ದುಡ್ಡು ಕೊಟ್ಬಿಟ್ಟು ಶಾಂಪ್ ತಗೊಂಡ್ಬಂದಿದ್ದೀನಿ, ಒಂದು ಸರವ ದುಡ್ಡು ಕೊಟ್ಬಿಟ್ಟು ತಂದಿದ್ದೀನಿ. ಇನ್ನೊಂದು ದಿವಸ ಯಾವತ್ತು ಅಂಗಡಿಗೆ ಹೋಗೋ ಹೊತ್ತಿಗೆ ಆ ಶಾಂಪನ್ ದುಡ್ಡೇ ಕೊಟ್ಟಿಲ್ಲ ಅಂದ. ನಾನು ಗಾನ್ ಮರ್ಯಾದೆ ಮಾಡಿದೆ ಎಲ್ಲರ ಮುಂದೆಲಿ. ಏನು ಅನ್ಕೊಂಡಿದ್ದೀನಿ ನೀನು, ಯಾರ ಹತ್ರ ಮಾತಾಡ್ಬೇಡ, ಕೊಟ್ಟಿಲ್ಲ ನಾನು ಹಂಗೆ ಹಿಂಗೆ ಅಂತ ಚೆನ್ನಾಗಿ ಉಗ್ದಿದ್ದೀನಿ ಅವತ್ತ ನಾನು. ಅವನೇ ಕಂಗಾಡ್ತಾನಲ್ಲ ಪ್ರಮೋದ, ಅಂಗಡಿ ಪ್ರಮೋದ. ಅಯ್ಯೋ ಹೋಗು, ಅಷ್ಟೊಂಥರ ದುಡ್ಡಂದೇ ಇದ್ದಂದೆ, ಆದ್ರೂ ದುರಾಸೆ ನನ್ನ ಮಗನೇ ಇದನ್ಗೆ. ದುರಾಸೆ ಅಲ್ಲ ಕಣವ, ಬಡಿ ಮಗನ್ ದುರಂಕರ. ನಮ್ಗೆ ನಾನು ಕಂಡೋರ್ ದುಡ್ಡು ಪಾಸಣ ಇದೆ ಕಣವ, ಕಂಡೋರ್ ವಸ್ತು ನಾನು ಮುಟ್ಟಲ್ಲ ಅಂತವ್ರಿಗೆ 300 ರೂಪಾಯಿ ಕೊಡ್ಬೇಕು, ಕೊಟ್ಟಿಲ್ಲ ಅಂತಾನಲ್ಲ ಬಕ್ಕೆ ನನ್ನ ಮಗ. ಅದಕ್ಕೆ ಅಂಗಡಿ ತ ಗನ್ಮರ್ಯಾದೆ ಮಳಿಸಿದೀನಿ ಎಲ್ಲಾರ ಮುಂದೆಲ್ಲವೇ ಹೊಸ್ಕೊಂಡು ಹಬ್ಬ ಅನ್ನೋದಕ್ಕೂ ಕಾಂಡೆ ಎಳ್ಸೊಟ್ಕೊಂಡಿದೀನಿ ಮರ್ಯಾದಿನ. ಅವಳ ಬಂದ್ಲಲ್ಲಪ್ಪ, ಹೆಂಗೋ ನಾನು ಈ ಪ್ರೇಮಿಳು ಅಂತ ಗಿಲಿಟ್ ಮಾಡ್ಕೊಂಡು ಒಂಚೂರು ಬಿಸಿಬೇಳೆ ಬಾತ್ ಕಿಟ್ಟಿಸ್ಕೊಳ್ಳೋಣ ಅಂತಿದ್ದೆ. ಇವಳು ಬೇರೆ ಬಂದ್ಲು ಕಾಳಮ್ಮ. ಅಯ್ಯೋ ಗಿಟ್ಟಂಗೆ ಕಾಣೋದಲ್ಲ, ಏನು ಮಾಡೋದು ಅಂತಾನೆ ಗೊತ್ತಾಯ್ತಲ್ಲ ಹೋಗತ್ತಾಗಿ. ಯಾವ್ದಾದ್ರು ಪ್ಲಾನ್ ಇದ್ರೆ ಹೇಳಿ, ಇವಳ ಹತ್ರ ಬಿಸಿಬೇಳೆ ಬಾತ್ ಇಸ್ಕೊಂಡು ಊಟ ಮಾಡ್ತಾರೆ. ಅದರ ಪ್ಲಾನ್ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಈ ಕಥೆ ಏನಾದ್ರು ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.